ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಯಲ್ಲಿರುವ ಚಿಕ್ಕ ಪುಟ್ಟ ಪದಾರ್ಥಗಳಿಂದ ಮನೆಮದ್ದನ್ನು ಮಾಡಿಕೊಂಡು ಹೇಗೆ ನಿವಾರಣೆ ಮಾಡ್ಬೋದು ನೋಡೋಣ. ಗ್ಯಾಸ್ಟ್ರಿಕ್ ಸಮಸ್ಯೆ ಇಂದು ಬಹಳ ಜನರನ್ನು ಕಾಡುತ್ತಿರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಹೊಟ್ಟೆ ಉಬ್ಬರ, ಎದೆ ಉರಿ, ಹೊಟ್ಟೆಯಲ್ಲಿ ಗಾಳಿ ತುಂಬಿದ ಅನುಭವ ಮತ್ತು ಅಜೀರ್ಣ ಇವುಗಳೆಲ್ಲ ಗ್ಯಾಸ್ಟ್ರಿಕ್ನ ಲಕ್ಷಣಗಳಾಗಿವೆ. ಕೆಲವು ಸರಳ ಮನೆಮದ್ದುಗಳನ್ನು ಅನುಸರಿಸಿದರೆ ಈ ಸಮಸ್ಯೆಯಿಂದ ಸಾಕಷ್ಟು ಪರಿಹಾರ ಪಡೆಯಬಹುದು. ಜೀರಿಗೆ ನೀರು. 1 ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆ ಹಾಕಿ ಕುದಿಸಿ ತಣ್ಣಗಾದ ನಂತರ ಕುಡಿಯಿರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಶುಂಠಿ. ಸಣ್ಣ ತುಂಡು ಶುಂಠಿಯನ್ನು ಜಗಿಯೋದು ಅಥವಾ ಶುಂಠಿ ಚಹಾ ಕುಡಿಯೋದು ಹೊಟ್ಟೆಯ ಗಾಳಿ ಮತ್ತು ಅಜೀರ್ಣತೆಯನ್ನು ನಿವಾರಿಸೋಕೆ ಸಹಾಯ ಮಾಡುತ್ತೆ. ಮಜ್ಜಿಗೆ. ಮಧ್ಯಾಹ್ನದ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರಿಂದ ಹೊಟ್ಟೆಯನ್ನು ತಂಪಾಗಿರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಓಮದ ನೀರು. 1 ಚಮಚ ಓಂ ಕಾಳಿನ ನೀರನ್ನು ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಮತ್ತು ಗಾಳಿ ಸಮಸ್ಯೆ ಕಡಿಮೆಯಾಗುತ್ತೆ. ಬೆಚ್ಚಗಿನ ನೀರು. ದಿನವಿಡೀ ಸ್ವಲ್ಪವಾಗಿ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ. ಅತಿಯಾದ ಖಾರ, ಎಣ್ಣೆ ಪದಾರ್ಥಗಳು, ಜಂಕ್ ಫುಡ್ ಮತ್ತು ಸರಿಯಾಗಿ ಸಮಯಕ್ಕೆ ಊಟ ಮಾಡದೇ ಇರೋದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೆಚ್ಚಿಸುತ್ತೆ. ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಈ ಸರಳ ಮನೆಮದ್ದುಗಳನ್ನು ಅನುಸರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರಿಹಾರ ಪಡೆಯಿರಿ. ಆರೋಗ್ಯವೇ ಮಹಾಭಾಗ್ಯ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.